ಆಂಟಿ ನೀವು ಇದು ಶಾಪ್ ಇಟ್ಟು ಎಷ್ಟು ವರ್ಷ ಆಯ್ತು? ಈ ತರ ಮಾಡುದು ಚಿಂತೆ ಇಲ್ಲದ ಅವನಿಗೆ ಸಂತೆ ಎಲ್ಲ ನಿಂತೆ ಫುಲ್ ಕಾಡು ನೋಡಿ. ನಮ್ಮ ಮೇಡಮ್ ಆರ್ಡರ್ ತಕೊಳ್ತಾ ಇದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ನಾವು ಹೊರಡಿ ರೆಡಿ ಆಗಿದ್ದೇವೆ. ಇಲ್ಲಿ ನಿಶ್ಮಾ ಇದ್ದಾಳೆ. ಹಾಯ್ ನಿಶ್ಮಾ. ಎಲ್ಲಿಗೆ ಇವಾಗ ಹೋಗುದು ನಿಶ್ಮಾ? ಉಡುಪಿನಿಂದ ಆಂಟಿ ಮನೆಗೆ. ಇವಾಗ ನನ್ನ ಆಂಟಿ ಮನೆಗೆ ನಾವು ಹೋಗ್ತಾ ಇದ್ದೇವೆ. ನಿಶ್ಮಾ ಫಸ್ಟ್ ಟೈಮ್ ಬರೋದು, ಹಾಗೆ ನನ್ನ ಇಬ್ರು ಕಸಿನ್ಸ್ ಇದ್ದಾರೆ, ಅವರು ಫಸ್ಟ್ ಟೈಮ್. ಹಾಗೆ ಜಾಸ್ಟನ್ ಸಹ ಫಸ್ಟ್ ಟೈಮ್ ಬರೋದು. ಆಮೇಲೆ ನಾವಿವಾಗ ಜಾಸ್ಟನ್ಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ 8:30 ಆಯಿತು. ಸೊ ಇವತ್ತು ನಾವು ಅಲ್ಲಿ ಸ್ಟೇ ಮಾಡಿ ನಾಳೆ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ನಾವು ರಿಟರ್ನ್ ಬರುವ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ದೇವೆ. ನೋಡುವ ಏನಾಗುತ್ತೆ ಅಂತ ಹೇಳಿ. ಓಕೆ, ಸೊ ಲಿಶ್ಮಿತಾ ಒಬ್ಳು ಮಿಸ್ಸಿಂಗ್ ಆಗಿದ್ದಾಳೆ ಅನ್ಫಾರ್ಚುನೇಟ್ಲಿ, ಬಟ್ ಅವಳಿಗೆ ಡ್ಯೂಟಿ ಇದೆ ಅಂತೆ. ನೋಡುವ. ಓಕೆ, ನಾವು ಇದು ಎಂತ ಪ್ಲ್ಯಾನ್ ಮಾಡಿ ನಾವು ಹೋಗಿದ್ದಲ್ಲ, ಸಡನ್ ಆಗಿ ಡಿಸೈಡ್ ಮಾಡಿ ನಾವು ಹೋಗಿದ್ದು. ಅಂದರೆ ನಾವೊಂದು 6 ಗಂಟೆಗೆ ಡಿಸೈಡ್ ಮಾಡಿದ್ದು ಇವತ್ತು ಹೋಗುವ ಅಂತೇಳಿ ಹೊರಗಡೆ. ಸೊ 8:30ಗೆ ನಾವು ಹೊರಡ್ತಾ ಇದ್ದೇವೆ. ಸೊ ಪ್ಲ್ಯಾನ್ಡ್ ಅಲ್ಲ ಇದು, ನೋಡುವ ಏನಾಗುತ್ತೆ ಅಂತ ಹೇಳಿ ನಿಮಗೆ ಅಪ್ಡೇಟ್ಸ್ ಮಾಡ್ತೇವೆ. ಸೊ ನಾವಿವತ್ತು ಡಿನ್ನರ್ ಸಹ ಹೊರಗಡೆ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಹುಡುಕಬೇಕು, ಎಲ್ಲಿ ಅಂತ ಗೊತ್ತಿಲ್ಲ, ಏನು ಪ್ಲ್ಯಾನ್ ಇಲ್ಲ. ಆನ್ ದಿ ವೇ ಹೋಗುವಾಗ ಸೊ ಪ್ಲ್ಯಾನ್ ಮಾಡ್ತೇವೆ. ಹಾಗೆ ನಾವು 2 ಕಾರಲ್ಲಿ ಹೋಗ್ತಾ ಇದ್ದೇವೆ. ನಾವೊಂದು 11 ಮೆಂಬರ್ಸ್ ಇದ್ದೇವೆ. ಹಾಗೆ ನಾವೊಂದು ಕಡೆ ಕಾರ್ ನಿಲ್ಲಿಸಿದ್ದೇವೆ. ಲಿಸ್ಟ್. ಸೊ ಇನ್ನೊಂದು ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ನಿಶ್ಮಾ ಎಂತ ಮಾಡ್ತಾ ಇದೆಯಾ? ಇಲ್ಲಿ ಕೆಳಗಡೆ ನಮ್ಮ ಕಸಿನ್ಸ್ ಸ್ವಲ್ಪ ದಾರಿ ತಪ್ಪಿದ್ದವರಿಗೆ, ಹಾಗೆ ಕೆಳಗಡೆ ಇದ್ದಾರೆ. ದಾರಿ ತಪ್ಪಿದ್ದವರನ್ನು ಸರಿಯಾದ ದಾರಿಗೆ ನಾವು ಕರ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ನಾವೊಂದು 10 ಮೆಂಬರ್ಸ್ ಇದ್ದೇವೆ. ಟೇಬಲ್ ಜಾಯಿಂಟ್ ಮಾಡಿದ್ದು ಸಾಕಾಗೋದಿಲ್ಲ ಅಂತ ನೋಡುವ. ಇವಾಗ ಚೂಸ್ ಮಾಡ್ತಾ ಇದ್ದೇವೆ ಏನು ಅಂತ. ಒಂದಾದರೂ ಡಿಸೈಡ್ ಮಾಡಿದ್ಯಾ ನೀನು? ಅವನ ಮನಸ್ಸಲ್ಲಿ ನೆನೆಸಿದ್ದಾನಂತೆ ಏನು ಬೇಕಂತ. ಆಯ್ತಾ? ಸಿಕ್ಕಿತಾ ಅವನಿಗೆ? ಆಯ್ತು. ಗಾಯ್ಸ್, ನಾವು ಫುಡ್ ಎಲ್ಲ ಆರ್ಡರ್ ಮಾಡಿ ಆಯಿತು, ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಸೂಪ್ ಜ್ಯೂಸ್ ಎಲ್ಲ ಬಂತು. ಹೇಗಿತ್ತು ಊಟ? ಸಾಧಾರಣ ಅಲ್ಲ, ಚೆನ್ನಾಗಿತ್ತು, ಪರವಾಗಿಲ್ಲ. ಒಳ್ಳೆದಂತ ಇರಲಿಲ್ಲ, ಬಟ್ ಓಕೆ. ಸೂಪ್ ಆರ್ಡರ್ ಮಾಡಿದ್ದೇವಲ್ಲ ಸ್ಟಾರ್ಟಿಂಗಲ್ಲಿ, ಪರವಾಗಿಲ್ಲ, ಚೆನ್ನಾಗಿತ್ತು. ಗಾಯ್ಸ್, ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೇವೆ. ಒಂದು ಫುಡ್ ಎಲ್ಲ ಆಯಿತು. ಗಂಟೆ ಎಷ್ಟಾಯಿತು ಗೊತ್ತಾ? 11 o'clock ಆಯಿತು. ಇವಾಗ ಉಡುಪಿಗೆ ಜರ್ನಿ ಮಾಡಬೇಕು. ಐ ಥಿಂಕ್ 1 hour ಇದೆಯಾ ಅಂತ ಗೊತ್ತಿಲ್ಲ. 1 hour or 45 minutes. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ನಾವು ರೀಚ್ ಆಗುವಾಗ ಲೇಟ್ ಆಯಿತು. ಎಷ್ಟೊಂದು 1 o'clock ಆಯಿತಾ ಅಂತ. ಮತ್ತು ಮಲಗುವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಸೊ ಫುಲ್ಲು ಟಯರ್ಡ್ ಆಗಿತ್ತು, ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಒಳಗಡೆ. ಸೊ ಇಲ್ಲಿ ನೋಡಿ ಅಂತ ಫಿಶ್ ಟ್ಯಾಂಕ್, ದೊಡ್ಡ ದೊಡ್ಡ ಫಿಶ್ ಇದೆ ಇದರಲ್ಲಿ. ದೊಡ್ಡ ಫಿಶ್ ಇದೆ ಇದರಲ್ಲಿ ನೋಡಿ. ಈ ಕಡೆ ಒಂದು 5-6 ಫಿಶ್ ಇದೆಯಾ ಅಂತ, ದೊಡ್ಡದು. ಆಮೇಲೆ ಇದರಲ್ಲಿ ಸಣ್ಣ ಫಿಶ್ ಇದೆ ಅಂತೆ, ಗೋಲ್ಡನ್ ಫಿಶ್ ಅಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿದ್ದೆ ಆಯ್ತಾ? ಚೆನ್ನಾಗಿ ಆಯ್ತು ನಿದ್ದೆ. ನೀನೆಂತ ನೀನು ಬೆಳಿಗ್ಗೆ ಮಲಗಲಿಕ್ಕೆ ಬಿಡುದಿಲ್ಲ ಅಲ್ಲ? ನನಗೆ ನಿದ್ದೆ ಬರಲಿಲ್ಲ ಅದಕ್ಕೆ. ಇವಳೆಂತ ಗೊತ್ತಾ, ಇವಳು ಒಂದು 1 ಗಂಟೆಗೆ 2 ಗಂಟೆಗೆ ಮಲಗುದು, ಮತ್ತೆ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದೇಳುದು. ಇವಳಿಗೆ ನಿದ್ದೆ ಬೀಳುದಿಲ್ಲ, ಮಲಗಲಿಕ್ಕೆ ಬಿಡುದಿಲ್ಲ. ಸಾಕು.
ದೀಕ್ಷಿತ ಇವಳು ಸೇಮ್ ಆಯ್ತಾ, ಚಿಂತೆ ಇಲ್ಲದವನಿಗೆ ಸಂತೆ ಎಲ್ಲ ನಿದ್ದೆ, ಸೇಮ್ ದೀಕ್ಷಿತ ಅಂತಾರ. ಅವಳು ಸಹ ಹಾಗೆ ನಿದ್ದೆ ನಿದ್ದೆ ನಿದ್ದೆ. ಈಗ ನನಗೆ ಬೈವಳಿ ಲಾಗ್ ನೋಡಿದ್ರೆ ಅವಳು. ಎಂತ ಬ್ರೇಕ್ಫಾಸ್ಟಿಗೆ? ಚಪಾತಿ ಮತ್ತೆ ಪುರಿ, ಬಾಜಿ, ಚಪಾತಿ ಮತ್ತೆ ಬಾಜಿ ಮತ್ತೆ ಟೀ. ಇವನನ್ನು ತೋರಿಸ, ಇವನು ಲಾಗಿಗೆ ಬರುದೇ ಇಲ್ಲ, ನನ್ನನ್ನು ಮಕ್ಕಳು ಮಾಡುದು ಜಾಸ್ತಿ. ಸೊ ಇವಾಗ ನಾನು ಸಹ ಬ್ರೇಕ್ಫಾಸ್ಟ್ ಮಾಡ್ತೇನೆ ಆಯ್ತಾ. ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೇವೆ ಎಲ್ರು. ಲಿಶ್ಮಿತಾ ಇದ್ದಾಳೆ ಅಲ್ಲಿ. ಹಾಯ್ ಲಿಶ್ಮಿತಾ, ಯಾವಾಗ ಬಂದದ್ದು? ನಾನು ಇವತ್ತು ಬಂದದ್ದು. ಸೊ ಇಲ್ಲೊಂದು ಪ್ಲೇಸ್ ಇದೆ ಅಂತೆ. ಎಂತ ಪ್ಲೇಸ್ ಅಂತ ಹೇಳಿದ ಅವನು? ಒಂದು ಲೇಕ್ ಇದೆ ಇಲ್ಲಿ, ಲೇಕ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ನಾವು. ಹೌದು, ನೋಡುವ ಹೇಗಿದೆ ಅಂತೇಳಿ ನಿಮಗೆ ಸಹ ತೋರಿಸ್ತೇವೆ. ಓಕೆ, ಅಮ್ಮ ಆಂಟಿ ಎಲ್ಲ ಬರಲಿಲ್ಲ, ಅವರು ಮನೆಯಲ್ಲೇ ಇದ್ದಾರೆ. ಸೊ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಒಂದು ಕಾರ್ ಮುಂದೆ ಹೋಗ್ತಾ ಉಂಟು. ಫೈನಲಿ ನಾವಿಲ್ಲಿ ರೀಚ್ ಆದೆವು. ನದಿ ಹೇಳಿದ್ದು, ಇವನು ಅಂತ ಹೇಳಿದ್ದು ಲೇಕ್ ಅಂತ. ನನಗೆ ಇಂಗ್ಲಿಷ್ ಅಲ್ಲಿ ಎಂತ ಹೇಳುದು ಗೊತ್ತಿರ್ಲಿಲ್ಲ. ನಮ್ಮ ಬಾಯ್ಸ್ ಬಂದಿದ್ದಾರೆ. ಇದೇ ಅದು ತುಂಬಾ ಪೀಸ್ಫುಲ್ ಉಂಟು ನೋಡಿ, ಚಂದ ಉಂಟಾ ಇದು. ಕೂಲ್ ಆಗಿದೆ ಪ್ಲೇಸ್. ಈಜಬಹುದಾ? ಹಂಗ ನಾರ್ಲು ಪೂರ ಉಡಿಲತ್ತೀವಿ. ಬೇರೆ ಕಡೆ ಅಂತ ಏನಿರ್ತಾನೆ. ನಮ್ಮ ಮದುಮಗ. ಇಲ್ಲಿ ಪ್ಲೇಸ್ ಅಷ್ಟು ಒಳ್ಳೇದಿಲ್ಲ ಅಂತ, ಅದಕ್ಕೆ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೇವಲ್ಲ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಫೋಟೋ ತೆಗೆದೆವು. ನಮ್ಮ ಡ್ರೈವರ್ ಇದ್ದಾರೆ, ಮಿಸ್ಟರ್ ಜಾಸ್ಟನ್ ಡಿಸೋಜಾ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇದು ಫುಲ್ ಕಾಡು. ಕಾಡಿನ ಮಧ್ಯೆ ನಾವು, ಹಾಗೆ ಕಾಡಿನ ಮಧ್ಯೆ ಇಬ್ರು ಕೋತಿಗಳು. ಎಂತದ ಮರ್ಯಾದಿಲ್ಲ. ಒಂದು ಎರಡು ನೋಡಿ, ಒಳ್ಳೇದುಂಟಾಯ್ತು ಇಲ್ಲಿ ಸೀನರಿ. ಬಟ್ ಅಲ್ಲಿ ಅಷ್ಟು ಒಳ್ಳೇದಿರ್ಲಿಲ್ಲ. ಅಲ್ಲಿ ಎಂತದ್ದು ತುಂಬಾ ಇದಿತ್ತು, ಅಷ್ಟು ಕ್ಲೀನ್ ಅಂತ ಇರ್ಲಿಲ್ಲ ಅಲ್ಲಿ ಪ್ಲೇಸ್. ಸೊ ನಾವು ಇನ್ನೊಂದು ಲೊಕೇಶನ್ಗೆ ಬಂದಿದ್ದೇವೆ. ನಮ್ಮ ಜಾಸ್ಟನ್ ಕಾರ್ ಒಳಗಡೆ ಇದ್ದಾನೆ, ಅವನಿಗೆ ಸೆಕೆ ಆಗ್ತಾ ಉಂಟಂತೆ, ಹೊರಗಡೆ ಬರ್ತಾ ಇಲ್ಲ. ಮುಖ ಇಸಿಗ ಇಲ್ಲ. ದಾರಿ ಮಧ್ಯದಲ್ಲಿ ನಮಗೆ ಹುಳಿ ಮರ ಸಿಕ್ಕಿದೆ. ಸೊ ಇವರು ತೆಗಿತಾ ಇದ್ದಾರೆ. ಏ ಜೋರ್ ಮಾಡುದಿಲ್ವಾನ? ಇದು ಯಾರ್ದು? ನಿಂದ ಮರ? ಅಪ್ಪ ಫೆಡ್ರಿಕ್ ಇದ್ದಂತೆ ನೋಡಿ. ಇವನ್ ತೆಗಿತಾ ಇದ್ದಾನೆ. ಬಿಸಾಡ ಮೇಡಮ್ ಆರೆ ಸೈಡ್ ಕೊಟ್ಟು ಅಮ್ಟನೆ ಕೊಟ್ಟದ್ದು ಮುಂಗುಳಿ ಮುಸುಂಟಿ. ಇದು ಚಂದ ಉಂಟಾ? ಇದು ನೋಡಿ ನೋಡಿ ಇಲ್ಲಿ ಸೀನರಿ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಬೆಕ್ಕುಂಟು ನೋಡಿ ಅಂತ. ಇವರು ಯಾರ್ಯಾರ್ದೋ ಜಾಗಕ್ಕೆ ಬಂದು ಯಾರ್ಯಾರ್ದು ಜಾಗದಿಂದ ಮಡಲ್ ತೆಗೆದು ಇಲ್ಲಿ ಹುಳಿ ತೆಗಿತಾ ಇದ್ದಾರೆ. ನಿಂಗೆ ಬೇಕಾ? ಒಳ್ಳೇದಿದ್ರೆ ನನಗೆ ಬೇಕು, ಕೊಡು. ಹುಳಿರಾಯ ನೀವು ಕೊಟ್ಟು ಊಟ ತರ್ಲಿಕ್ಕೆ ಮನೆಯವರು ಪೂರ ಸಾಕು ಓದಿ ಬರ್ತಾರೆ. ಒಳ್ಳೇದಾಗ್ತದೆ ದೂಡ ಉಣ್ಣಲೆ ಜೋಯ್ ಜೋಯ್ ಅವರ ಅವಿನಲ್ಲಿ ಹತ್ತು ಸುಡುಕಿ ಸೈನ ಪಾಯಿಸ
ಓಕೆ, ನಾವಿವಾಗ ಹೊರಡ್ತಾ ಇದ್ದೇವೆ ಇಲ್ಲಿಂದ, ಉಡುಪಿಯಿಂದ. ನನ್ನ ಅಪ್ಪ ಮತ್ತು ಅಮ್ಮ ಹೋದ್ರು ಜಾಸ್ಟಲ್ ಜೊತೆ. ನಾವು ಒಂದು ಕಲ್ಮಾಡಿ ಚರ್ಚಿಗೆ ಬಂದಿದ್ದೇವೆ. ಆಮೇಲೆ ಬೀಚಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ನೋಡಿ, ಇವರಿಬ್ಬರು ಇಲ್ಲಿದ್ದಾರೆ. ಸಣ್ಣ ಒಂದು ಪಕ್ಷಿ ಇದೆ, ಪಕ್ಷಿ ಹಾಗೂ ಗೂಡೆಲ್ಲ. ನೋಡಿ ಹೇಗೆ ಗೊತ್ತಿದೆ, ಎಷ್ಟು ಇನ್ನೋಸೆಂಟ್ ಇದೆ. ಇಲ್ಲಿ ನೋಡಿ, ನಾವು ನ್ಯಾಷನಲ್ ಹೈವೇ 66 ಅಲ್ಲಿ ಹೋಗ್ತಾ ಇದ್ದೀವಿ. 66 for 5 kilometers. ನಮ್ದು ಇವಾಗ ಪ್ಲಾನ್ ಕಾಪು ಲೈಟ್ ಹೌಸ್ಗೆ ಹೋಗುದು ಅಂತ. ಸೊ ಈ ಕಾರಲ್ಲಿ ಓನ್ಲಿ ಬ್ಯಾಚುಲರ್ಸ್ ಇದ್ದಾರೆ, ಎಲ್ಲ ಮ್ಯಾರಿಡ್, ಎಲ್ಲ ಕಪಲ್ಸ್ ಎಲ್ಲ ಅಲ್ಲಿ ಎದುರುಗಡೆ ಒಂದು ಕಾರ್ ಕಾಣ್ತಿದೆ ಅಲ್ಲ, ಅದರಲ್ಲಿ ಹೋಗ್ತಿದ್ದಾರೆ. ನಾವು ಲೈಲನ ಕರ್ದ್ವಿ ಇದರಲ್ಲಿ. ಅವ್ರು ಹೇಳಿದ್ರು ನಾನು ಹಸ್ಬೆಂಡನ್ನು ಬಿಟ್ಟು ಬರೋದಿಲ್ಲ ಅಂತ, ಅದಕ್ಕೆ ಖಾಲಿ ನಾವೇ ಹೋಗ್ತಾ ಇದ್ದೀವಿ ಇವಾಗ. ನಮಗೆ ಅಂತೂ ತುಂಬ ಜಾಲಿ ಆಗ್ತಾ ಇದೆ ಈ ಕಾರಲ್ಲಿ. ಪಾರ್ಕಿಂಗ್ ಅದೈತೆ. ಯಾರ್ದು ಕಾಲ್ ತೋರಿಸಿ, ಲೈಲ ಅವ್ರು ಕಾಲ್ ಮಾಡಿದ್ದಾರೆ. ಲಾಸ್ಟ್ ಪಾರ್ಕಿಂಗ್ ಲೈಟ್ ಹೌಸ್ ಇಲ್ಲಿ ಕಂಡ ನೋಡಿ, ಗದ್ದೆ ನೋಡಿ, ಸೂಪರ್ ಇದೆ view. ನಮ್ಮ ಪೆರುವಾಯಲ್ಲಿ ಇದೆಲ್ಲ ಇಲ್ಲ. ಗಾಯ್ಸ್, ನಾವಿಲ್ಲಿ ಕಾಪು ಬೀಚಿಗೆ ಬಂದಿದ್ದೇವೆ. ಸೊ ನಾವಿವಾಗ ಇದರ ಮೇಲೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ವಿಶ್ಮಿತಾ, ನೇಷ್ಮಾ, ಬಿಸಿಲು ಇದು ಒಣಗಿ ಹೋಗಿದೆ, ಇದರಲ್ಲಿ ಹೋಗ್ಬೋದಿತ್ತು. ಇದರ ಮೇಲೆ ತುಂಬ ಸೆಕೆ ಅಂತ ಆಗೋದಿಲ್ಲ. ಎಲ್ಲಿ? ಇಲ್ಲಿ ರಘು ದೀಕ್ಷಿತ್ ಬಂದಿದ್ರು. ಹೌದಾ, ನೀನು ಬಂದಿದ್ಯಾ? ನಾನು ಬರಲಿಲ್ಲ. ಸಾಕಾಗಲಿಲ್ಲ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ನಾಯಿಯ ಕುನ್ನಿ ಇದೆ. ಇದರ ಮೇಲೆ ಹೋಗ್ಲಿಕ್ಕೆ ಟಿಕೆಟ್ ಇದೆಯಾ ಅಂತಲ್ಲ. ಗಾಯ್ಸ್, ನಮ್ದೊಂದು ರೀಲ್ಸ್ ಮಾಡಿ ಆಯ್ತಲ್ವನಾ? ಹೌದು, ಚೆನ್ನಾಗಿ ಆಯ್ತು. ಅದು ಚೆನ್ನಾಗೇ ಆಯ್ತು, ಬಟ್ ಫುಲ್ ಟಯರ್ಡ್ ಆಗಿದೆ ನಮಗೆ. ಹೌದು, ಇಲ್ಲಿ ನೋಡಿ ವ್ಯೂ ತುಂಬಾ ಚೆನ್ನಾಗಿ ಉಂಟು. ಚೆನ್ನಾಗಿದೆ. ನಾವು ಮೇಲಿದ್ದೇವೆ, ಇವ್ರು ನೋಡಿ ಫೋಟೋ ತೆಗಿತಾ ಇದ್ದಾರೆ. ಹೌದಾಯ್ತು. ಹಾಗೆ ನಾವು ಆಗ ಚರ್ಚಿಗೆ ಹೋಗಿ ಇವಾಗ ಇಲ್ಲಿಗೆ ಬಂದು ಇನ್ನು ನಾವು ರಿಟರ್ನ್ ಮನೆಗೆ ಹೋಗೋದು. ಇವಾಗ ಏನಾದರೂ ತಿನ್ನಬೇಕು, ಹಸಿವಾಗ್ತಾ ಉಂಟು, ಬಾಯಾರಿಕೆ ಆಗ್ತಾ ಉಂಟು. ಏನಾದರೂ ಸಿಗುತ್ತಾ ಅಂತ ನೋಡ್ಬೇಕು. ಇದೆ, ಇಲ್ಲಿ ತುಂಬ ಶಾಪ್ ಇದೆ. ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೇವೆ.
ಇವತ್ತಿನ ದಿನ ಹೇಗಾಯ್ತು? ಇವತ್ತಿನ ದಿನ ನನಗೆ ಖುಷಿ ಆಯ್ತು. ನಂದು ಡ್ಯೂಟಿಯಾಗಿ ನಾನು ಇವಾಗಷ್ಟೇ ಸಿಕ್ಕಿದ್ದು ಇವರಿಗೆ, ಆದ್ರೆ ತುಂಬಾ ಜಾಲಿ ಮಾಡಿದ್ದೆ ನಾನು. ಹೌದು. ಇವಳು ಇವಾಗ ಬಂದದಷ್ಟೇ ಸಂಜೆ. ಏನಾದ್ರೂ ತಿನ್ಬೇಕಂತ ಇದ್ದೇವೆ ನಾವು, ಎಂತ ತಿಂತೇವೆ ಅಂತ ಗೊತ್ತಿಲ್ಲ. ಶಾಪ್ ನೋಡಿ ಹೋಗ್ತೇವೆ ಆಯ್ತಾ. ಇಲ್ಲಿ ತುಂಬಾ ಶಾಪ್ ಇದೆ. ನಿನಗೆ ಬೇಕಾ ಚರ್ಮುರಿ? ನನಗೆ ಬೇಡ, ನನಗೆ ಇಷ್ಟ ಇಲ್ಲ. ನಿನಗೆ ಬೇಕಾ ಚರ್ಮುರಿ? ಬೇಡವಾ? ನಿನಗೆ ಬೇಕಾ ಚರ್ಮುರಿ? ನಿನಗೆ ಪೊಟ್ಯಾಟೊ ಟ್ವಿಸ್ಟ್ ಎಲ್ರಿಗೂ ಚರ್ಮುರಿ ಬೇಕಂತೆ, ಚರ್ಮುರಿ ಮಾಡ್ತಾ ಇದ್ದೇವೆ. ಕಾಲ್ಗೇಟ್ ಹಾಕ್ತಾರೆ. ಎಂತ ಎಂತ ಪೊಟ್ಯಾಟೊ ಟ್ವಿಸ್ಟರ್ ಉಂಟಲ್ಲ, ಅದ್ರ ಮೇಲೆ ಕಾಲ್ಗೇಟ್ ಹಾಕ್ತಾರೆ. ಯಾರು ಹೇಳಿದ್ದು? ನನಗೆ ಗೊತ್ತು. ಅವರು ಮುಂದೆ ಮಾಡುದಲ್ಲ ಲೈವ್ ಆಗಿ ಮಾಡ್ತಾರೆ, ಗೊತ್ತಿಲ್ಲ ನನಗೆ ಇಷ್ಟ ಇಲ್ಲ. ನೀನ್ ತಿಂದಿದ್ಯಾ? ನಾ ತಿನ್ಲಿಲ್ಲ. ಮತ್ತೆ ಹೇಗೆ ಹೇಳ್ತೀಯ ಕಾಲ್ಗೇಟ್ ಆಗಿ? ಅದು ನನಗೆ ಕಾಲ್ಗೇಟ್ ತರ ಕಾಣ್ತದೆ. ಅದಕ್ಕೆ ಯಾಕೆ ಹೇಳುದಾ? ಎಂತ ಅದು ನನಗೆ ಇಷ್ಟವ. ಐಸ್ ಕ್ರೀಮ್ ತಕೊಂಡಾಯ್ತು ದುಡ್ಡು. ಇವಳ ಹತ್ರ ಗೈಸ್ ಹಣ ಇಲ್ಲ. ಇವಳು ತನ್ನ ಗಂಡನ ಹತ್ರ ಹಣ ಕೇಳಿ ಇವರಿಗೆ ಐಸ್ ಕ್ರೀಮ್ ಕೊಡಿಸುದು, ಮತ್ತೆ ಹೇಳುದು ನಂದು ಪಾರ್ಟಿ ಅಂತ. ಅಮ್ಮನಿಗೆ ಐಸ್ ಕ್ರೀಮ್ ತೆಗೆದು ಕೊಟ್ರು, ಅಣ್ಣನಿಗೆ. ಮತ್ತೆ ಇವರದ್ದು ಇವತ್ತು ಬರ್ತ್ಡೇ. ಇವಳು ಎಂತ ಕೊಡ್ಲಿಲ್ಲ, ತೊಟ್ಟು ನೀರು ಸಹ ಕೊಡ್ಲಿಲ್ಲ ನನಗೆ. ಅವಳು ಹೇಳ್ತಿದ್ದಾಳೆ ಬೊಂಡ ಫ್ಯಾಕ್ಟ್ರಿಗೆ ಹೋಗುದಂತೆ. ಇಲ್ಲಿ ನೋಡಿ ಚರ್ಮುರಿ, ಆಂಟಿಗೆ ಚರ್ಮುರಿ ಕೊಟ್ರು. ನನಗೆ ಬೇಡ, ನನಗೆ ಇಷ್ಟ ಇಲ್ಲ. ನಾನ್ ಬೇಕಂತ ಹೇಳಲಿಲ್ಲ, ಆದ್ರೆ ಕೂಡ ತಗೊಳ್ತೇನೆ, ಬೇರೆ ಅವರಿಗೆ ಕೊಡ್ತೇನೆ ನಾನು. ಚರ್ಮುರಿ ಯಾರಿಗೆ? ಇವರು ಬೇಕು ಬೇಕು ಹೇಳಿದ್ದು. ಇವರು ಇನ್ನೊಂದು ತಗೊಂಡ್ರು, 600 ಐಸ್ ಕ್ರೀಮಿಗೆ ಕೋನಿಗೆ 50 ರುಪೀಸ್, ಒಂದು ಚರ್ಮುರಿಗೆ 30 ರುಪೀಸ್. ನನಗೆ ಇವರನ್ನು ನೋಡುವಾಗ ಖುಷಿ ಆಗ್ತದೆ. ಇವರು ಹೀಗೆ 100 ಕಾಲ ಸುಖವಾಗಿ ಬಾಳ್ಲಿ ಅಂತ ನಾನು ಬೇಡವಾ? ಆಸೆ ಮಾಡ್ತೇನೆ. ನಿಂಗೆ ಬೇಡವಾ? ನನಗೆ ಬೇಡ, ನನಗೆ ಸ್ವಲ್ಪ ಕೊಡು ಅದರಿಂದಲೇ. ಇಲ್ಲಿ ನೋಡಿ ನಾಯಿ ಮರಿ. ಏನು ಬೇಕು? ಇವನು ಲೈಸಲ್ಲಿ ಇದ್ದಾನಲ್ಲ, ಅವನು ಪ್ರಾಣಿ ಪ್ರೇಮಿ. ಅವನು ಹೇಳಿದ ನಾಯಿಗೆ ಹಾಕಿ. ಇದು ಪಾಪ ಜೊಲ್ಲೆ ಹಾರಿಸ್ತಿದೆ ನೋಡಿ. ಒಂದು ಲಾಗ್ಗೆ ಸಪೋರ್ಟ್ ಮಾಡ್ತಾನೆ. ನಾನು ಇದಕ್ಕೆ ಒಂದು ಐಸ್ ಕ್ರೀಮ್ ಹಾಕಿದ್ದೆ, ಫುಲ್ ಅರ್ಧ ಐಸ್ ಕ್ರೀಮ್ ಅದಕ್ಕೆ ಹಾಕಿದ್ದೆ. ನಾನು ನೋಡ್ತಾ ಇತ್ತು, ಸೊ ಅದು ತಿಂದು ಈಗ ಮತ್ತೆ ನನಗೆ ವೆಯ್ಟ್ ಮಾಡ್ತಾ ಉಂಟು. ಹೋಗು ಆಯ್ತು ನಿಂದ ಐಸ್ ಕ್ರೀಮ್. ಅಂಕಲ್ಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಅವರ ಮನೆಯಲ್ಲಿ ಕೂಡ ಒಂದು ನಾಯಿ ಉಂಟು, ವೈಟ್ ಕಲರ್ ಅದು. ನೋಡಿ ನೋಡಿ, ಅವರು ಇನ್ನೂ ಕೂಡ ಆಟ ಆಡ್ತಿದ್ದಾರೆ ಅವರ ಹತ್ರ ನೋಡಿ. ಇವಾಗ ಜಾಸ್ಟನ್ ಅವರು ಬೇರೆ ಏನೋ ತಿನ್ಬೇಕು ಅಂತ ಅಲ್ಲಿ ಹೋಗಿದ್ದಾರೆ. ನೋಡಿ ಎಲ್ಲಿದ್ದಾರೆ ಅಂತ, ಅವರು ಅಲ್ಲಿದ್ದಾರೆ. ಇವರೆಲ್ಲ ಅವರ ಹಿಂದೆ ಹೋಗ್ತಿದ್ದಾರೆ. ಇವರಿಗೆ ತಿಂದಷ್ಟು ಸಾಕಾಗುದಿಲ್ಲ, ಎಂತ ಹೊಟ್ಟೆ ಗೊತ್ತಿಲ್ಲ ಇವರದ್ದು. ನೋಡಿ ಎಲ್ಲರೂ ಅಲ್ಲಿ ಹೋಗ್ತಿದ್ದಾರೆ. ಅವರು ಪಾಪ ಏನೋ ಒಂದು ಜ್ಯೂಸ್ ಕುಡಿಬೇಕಂತ ಹೋಗುದು, ಇವರು ಅವರ ಹಿಂದೆ ಹೋಗುದು. ಅವ್ರ ಪಾಪ ಬಂದ್ರು ನೋಡಿ. ಇದು ಇನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲರೂ ತಿಂಡಿ ಹಾಕಿದ್ರು. ನಮಗೆ ಬೇಜಾರಾಗೋದು ಬೇಡ ಅಂತ, ಅದು ತಿಂದಿತ್ತು ಸ್ವಲ್ಪ, ಅದಕ್ಕೆ ಐಸ್ ಕ್ರೀಮ್ ಬೇಕಂತ ನೋಡಿ. ಈಗ ನೋಡಿ ಎಲ್ಲರೂ ಅದಕ್ಕೆ ಕೋನ್ ಕೊಡ್ತಿದ್ದಾರೆ. ಐಸ್ ಕ್ರೀಮ್ ಇದು ಫೇವ್ರೆಟ್, ಚರ್ಮುರಿ ಬೇಡ. ಮಕಾಯಿ ಜಾಯ್ ನೋಡಿ, ಅವರಿಂದ ಕೂಡ ತೆಗೆದು ಕುಡಿದ್ರು. ಎಲ್ಲ ತಿಂತಿದ್ದಾರೆ. ಚರ್ಮುರಿ ಆಯ್ತು, ಐಸ್ ಕ್ರೀಮ್ ಆಯ್ತು, ಈಗ ಇದಾಯ್ತು. ನಾನು ಮತ್ತೆ ಈಗ ಸೋಡಾ ಹೇಳಿದ್ದೇನೆ, ಅದು ಕೂಡ ಕುಡಿತಾರೆ. ನೋಡಿ ನಮ್ಮ ಮೇಡಮ್ ಆರ್ಡರ್ ತಗೊಳ್ತಾ ಇದ್ದಾರೆ. ನಮ್ಮ ಮೇಡಮ್ ಆರ್ಡರ್ ತಗೊಳ್ತಾ ಇದ್ದಾರೆ. ಕೋಲ್ಡ್ 5 ಕೊಡಿ ಆಯ್ತಾ, ಫ್ರೆಶ್ ಲೈಮ್ ಸೋಡಾ, ಮತ್ತೆ ಒಂದು ಪುನರ್ಪುಳಿ. ಪುನರ್ಪುಳಿ ಯಾರಿಗೆ? ಪುನರ್ಪುಳಿ ನನಗೆ ಇಷ್ಟ. ಪುನರ್ಪುಳಿ ಮತ್ತೆ ಹಂಸನ್, ಹುಣಸೆ ಹಣ್ಣು ಎಲ್ಲ ನನಗೆ ಇಷ್ಟ. ನೀನು ಬುಟ್ಟಿ ತಕೊಂಡು ನೋಡಿ ಹೋಗು. ವಾಟರ್ ಮೆಲನ್ ಅಂತ, ಇದು ರೋಸ್, ಇದು ಲಿಚ್ಚಿ, ಆರೆಂಜ್, ಸ್ಟ್ರಾಬೆರಿ, ಬಟರ್ ಸ್ಕಾಚ್, ಮ್ಯಾಂಗೋ. ಇದು ಬಟರ್ ಸ್ಕಾಚ್ ನನಗೆ ಒಮ್ಮೆ ಟ್ರೈ ಮಾಡ್ಬೇಕಂತಿದೆ. ಇದು ಚೆನ್ನಾಗಿರ್ಬೋದು. ನನಗೆ ಬೇಡ, ನನಗೆ ಪುನರ್ಪುಳಿಯೇ ಬೇಕು.
ಮತ್ತೆ ಇದೆಲ್ಲ ಮೀಟರ್ ಎಲ್ಲ ಎಕ್ಸ್ಪೈರ್ ಆಗಿದೆ ಉಂಟು. ಇವಳು ನೋಡಿ ಹೇಗೆ ಮಾತಾಡ್ತಾ ಇದ್ದಾಳೆ ಅಂತೇಳಿ. ಇಲ್ಲಿ ನೋಡಿ, ಇದು ಗೋಲಿ ಸೋಡಾ ಅಂತ. ಇದು ಗೋಲಿ ಸೋಡಾ, ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು. ಇದರಲ್ಲಿ ಒಂದು ಗೋಲಿ ಉಂಟಲ್ಲ, ಅದನ್ನು ಹೀಗೆ ಟಕ್ ಮಾಡಬೇಕು ಮತ್ತೆ ಕುಡಿಬೇಕು. ಸೂಪರ್. ಇದು ಟೇಸ್ಟ್ ಮಾಡಿದ್ದೆ, ನಾನು ಟೇಸ್ಟ್ ಮಾಡಿದ್ದೇನೆ. ನಾನು ಒಂದ್ಸಲ ಮಾಡಿದ್ದೇನಾ ಅಂತ. ಅಲ್ಲಿ ಟ್ವಿಸ್ಟರ್ ಇದೆ, ಟ್ವಿಸ್ಟರ್ ಅಲ್ಲ, ಅವಳಿಗೆ ಈಗ ಟ್ವಿಸ್ಟರ್ ಸಹ ಟ್ರೈ ಮಾಡ್ಬೇಕಂತೆ. ಬನ್ನಿ ಟ್ವಿಸ್ಟರ್ ನಾವು ಟ್ರೈ ಮಾಡುವ. ಒಂದು ಸಾಕಲ್ಲ? ಒಂದು ಸಾಕು, ಒಂದು ಕೊಡಿ ಆಂಟಿ. ನಾವು ಒಂದು ಟ್ವಿಸ್ಟರ್ ಆರ್ಡರ್ ಮಾಡಿದ್ದೇವೆ, ನೋಡುವ ಟೇಸ್ಟ್ ಹೇಗಿದೆ ಅಂತೇಳಿ. ಓಕೆ, ಅದು ಮಯೋನೈಸ್ ಆಯ್ತಾ, ಕಾಲ್ಗೇಟ್ ಅಲ್ಲ. ಎಂತ ಅವಳು ಹೇಳುದು ಅದಕ್ಕೆ ಕಾಲ್ಗೇಟ್ ಆಗಿ ಕೊಡುದಂತೆ. ಅದು ಕಾಲ್ಗೇಟ್ ಅಲ್ಲ ಗೈಸ್, ಅದು ಮಯೋನೈಸ್. ಓಕೆ, ನೋಡುವ, ಟೇಸ್ಟ್ ಮಾಡುವ ಆಯ್ತಾ. ಈ ಥರ ಮಾಡುದು ಟ್ವಿಸ್ಟರ್, ಈ ಥರ ಮಾಡುದು. ನಿಶ್ಮಿತನ ಲೆಕ್ಕದಲ್ಲಿ ನನಗೆ ಟ್ವಿಸ್ಟರ್ ಕೊಟ್ಟಿದ್ದಾಳೆ. ಅದಕ್ಕೆ ಕಾಲ್ಗೇಟ್ ಹಾಕುದಾ ಮಿಯೋನೈಸ್ ಹಾಕುದಾ ಅಂತ ಟ್ರೈ ಮಾಡ್ಲಿಕ್ಕೆ ನಾನು ತೆಗೆದು ಅಷ್ಟೇ. ಆಯಿತು, ರೆಡಿ ಆಗ್ತಾ ಉಂಟು. ಆಂಟಿ 60 ರೂಪಾಯಿ ಹಾಕಿದೆ. ಥ್ಯಾಂಕ್ ಯು ನಿಶ್ಮಿತಾ. ನಾನು ಜ್ಯೂಸ್ ಆರ್ಡರ್ ಮಾಡಿದ್ದೆ, ಇವನು ಕುಡ್ದ. ಬರ್ಬೇಕಲ್ಲ ತಾಯಿ. ನಾನು ಅದೇ ಟ್ವಿಸ್ಟರ್ ಆರ್ಡರ್ ಮಾಡ್ಲಿಕ್ಕೆ ಹೋಗಿದ್ದೆ. ಸೂಪರ್ ಇದೆ, ನನಗೆ ಇಷ್ಟ ಆಯ್ತು ಇದು ಜ್ಯೂಸ್. ಕೊಡು ಟೇಸ್ಟ್ ಮಾಡಲಿಕ್ಕೆ. ಅದಕ್ಕೆ ಹಾಕ್ಬೇಕಾ? ಬೇಡ, ಅಲ್ಲಿ ಬಾ. ಅದಕ್ಕೆ ನಾಯಿ ಪಾಪವ. ಇಷ್ಟೊತ್ತು ಯಾರು ಇರ್ಲಿಲ್ಲ ನೋಡಿ. ಈಗ ಅದು ಟ್ರೈ ಮಾಡ್ಲಿಕ್ಕೆ ಎಲ್ಲ ಬಂದ್ರು. ಆ ನಾಯಿ ಕೂಡ ಜೊತೆಗೆ ಇದೆ, ಎಲ್ಲ ಬಂದ್ರು ನೋಡಿ. ಅಂಕಲ್ ಇವತ್ತು ಅದನ್ನು ತಗೊಂಡು ಹೋಗ್ತಾರೆ, ಬುಗ್ಗಿಯನ್ನು. ಎಲ್ಲ ಬಂದ್ರು, ಅವರದಲ್ಲಿ ಬೇಯ್ತಾ ಉಂಟು ಅಷ್ಟೇ. ಆಂಟಿ, ನೀವು ಇದು ಶಾಪ್ ಇಟ್ಟು ಎಷ್ಟು ವರ್ಷ ಆಯ್ತು? 8 ವರ್ಷ ಆಡ ಆಂಟಿ? 11 ವರ್ಷ ಆಂಡ. ಬಿಸ್ನೆಸ್ ಪೂರ ಎಡ್ಡೆ ಉಂಟ ನಿಕ್ಲೆಗ್ ಅಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ, ಬಾಯ್. ಟ್ವಿಸ್ಟರ್ 60 ನಿಶ್ಮಿತಾ. ನೋಡಿ ಟ್ವಿಸ್ಟರ್ ನಾನು ಟ್ರೈ ಮಾಡ್ತೇನೆ ಆಯ್ತಾ. ನೋಡಿ ನೋಡಿ ಕಪಲ್ ನೋಡಿ, ಇವರ ಲವ್ ಸ್ಟೋರಿ ಅಂದ್ರೆ ನಾವು ಫುಲ್ ಎಂಜಾಯ್ ಮಾಡಿದ್ದೆವು ಹಾಗೂ ಫುಲ್ ಟಯರ್ಡ್ ಆಗಿತ್ತು. 11 ವರ್ಷದ ಲವ್. ಈ ವ್ಲಾಗ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಬಾಯ್. ಕಾದು ಕಾದು ಸಾಕಾಯ್ತು, ಇವಾಗ ಬರ್ತಾ ಇದ್ದಾರೆ ನೋಡಿ. ನೋಡಿ ಲೇಟ್ ಆಗಿ ಬರೋದು, ಕಾಮನ್ ಸೆನ್ಸ್ ಇಲ್ಲ. ಇವಾಗ ಬಂದು ತಿಂತಾ ಇದ್ದಾರೆ ಜೀವ ಬಿಟ್ಟು. ಕ್ಲೋಸ್ ಆಯ್ತು ಇವಾಗ, 5 ಮಿನಿಟ್ಸ್ ಇರೋದು. ಇಲ್ಲೊಂದು ಎಷ್ಟು ಲೇಟ್ ಅಂದರೆ ಲೇಟ್ ಎಲ್ಲದಾಯ್ತು. ಪೇಷನ್ಸ್ ಎಂಬುದಿಲ್ಲ, ಬೊಪ್ಪೆ ಹಾಕುದು. ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.